ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಒಬ್ಬ ಬ್ರಾಹ್ಮಣನ ಮಗ ಶೃಂಗಿ, ಅವನು ಪರೀಕ್ಷಿತ್ ಮಹಾರಾಜನಿಗೆ ಹಿಂದೆ ನೋಡಿರೋ ಹಾಗೆ ಇಡೀ ಭೂಲೋಕದ ರಾಜ್ಯಕ್ಕೆ ಇಡೀ ಭೂಮಿಯ ರಾಜ ಆಗಿರುವ ಒಬ್ಬ ವ್ಯಕ್ತಿ ಪರೀಕ್ಷಿತ್ ಮಹಾರಾಜನಿಗೆ ಅವನು ಶಾಪ ಹಾಕ್ತಾನೆ. ಹಿಂದೆ ನೋಡಿರೋ ಹಾಗೆ ಪರೀಕ್ಷಿತ್ ಮಹಾರಾಜರಿಗೆ ಯಾವಾಗ ಕಾಡಿಗೆ ಹೋದಾಗ ಅವರು ಅಲ್ಲಿ ಪ್ರಾಣಿಯನ್ನು ಹಂಟಿಂಗ್ ಮಾಡುವಾಗ ಅವರಿಗೆ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಾಗ ಅವರು ಒಬ್ಬ ಋಷಿಯ ಒಂದು ಕುಟೀರಿಗೆ ಬರ್ತಾರೆ. ಅಲ್ಲಿ ಬಂದಾಗ ಅವ್ರು ನೋಡ್ತಾರೆ, ಅವ್ರಿಗೆ ನೀರು ಕುಡಿಯೋಕ್ಕಂತ ಸ್ವಲ್ಪ ಬಂದು ನೋಡಿದಾಗ ಅಲ್ಲಿ ಋಷಿಮುನಿಗಳು ಅವರು ಧ್ಯಾನದಲ್ಲಿ ಮಗ್ನನಾಗಿರ್ತಾರೆ. ಅದಕ್ಕೆ ಅವರು ರಾಜ ಬಂದಿದ್ದಾನೆ ಅವರ ಕುಟಿನಲ್ಲಿ, ಅವರಿಗೆ ಸರಿಯಾಗಿ ಗಮನ ಕೊಟ್ಟಿಲ್ಲ ಅಂದ್ಬಿಟ್ಟು ಅವರಿಗೆ ಕೋಪ ಬರುತ್ತೆ ಪರೀಕ್ಷಿತ್ ಮಹಾರಾಜರಿಗೆ. ಅದಕ್ಕೆ ಕೋಪದಿಂದ ಅವರು ಅಲ್ಲಿ ಸತ್ತೋಗಿರೋ ಒಂದು ಹಾವನ್ನು ಏನು ಮಾಡ್ತಾರೆ, ಅವರು ಕೊಡಲಲ್ಲಿ ಹಾಕ್ತಾರೆ. ಆ ನಂತರ ಆ ಋಷಿಮುನಿಯ ಮಗ ಮನೆಗೆ ಬಂದಾಗ ಇವೆಲ್ಲ ತಿಳಿದಿದಾಗ ಅವನಿಗೆ ಕೋಪದಲ್ಲಿ ರಾಜನಿಗೆ ಶಾಪ ಹಾಕ್ತಾನೆ. ಅವನು ರಾಜನು ಏಕೆ ಮಾಡಿದ, ಇದು ಸರಿನಾ ತಪ್ಪಾ ಇವೆಲ್ಲ ಬಗ್ಗೆ ಯೋಚನೆ ಮಾಡಿಲ್ದೇ ರಾಜನಿಗೆ ಅವನು ಶಾಪ ಹಾಕ್ತಾನೆ. ಅದಾದ ನಂತರ ಇವಾಗ ನಾವು ನೋಡ್ತಾ ಇದ್ದೀವಿ, ರಾಜನು ಪರೀಕ್ಷಿತ್ ಮಹಾರಾಜನು ಆ ಶಾಪವನ್ನು ಅವನು ಒಪ್ಕೊಂಡಿದ್ದಾನೆ. ಆದರೆ ಪರೀಕ್ಷಿತ್ ಮಹಾರಾಜನು ಒಂದು ಸಾಧಾರಣ ರಾಜನಂತಲ್ಲ, ಅವನು ರಾಜ ಋಷಿ, ಬಹಳ ಶಕ್ತಿಶಾಲಿಯಾದ ಒಬ್ಬ ಮನುಷ್ಯ. ಅವನು ಈ ಶಾಪ ಹಾಕಿರೋ ಬ್ರಾಹ್ಮಣನನ್ನು ಅವನು ಅದನ್ನು ಕೌಂಟ್ರಾಕ್ಟ್ ಮಾಡ್ಬೋದು. ಆದರೆ ಅವನೇನು ಮಾಡ್ತಾನೆ, ಆ ತಪ್ಪನ್ನು ಒಪ್ಪಿಕೊಂಡು ಆ ಶಾಪವನ್ನು ಅವನು ಸ್ವೀಕರಿಸಿ ಆ ಶಾಪ ಏನಿತ್ತು, ಬ್ರಾಹ್ಮಣನು ಏನಾದರೂ ಶಾಪ ಹಾಕಿದ 7 ದಿನ ಮುಂದಿನ 7 ದಿನದಲ್ಲಿ ಈ ರಾಜನು ಒಂದು ಹಾವು ಕಚ್ಚಿ ಸಾವನ್ನು ಅವರು ಈ ಥರ ಒಂದು ಘಟನೆಯಲ್ಲಿ ಅವರ ಜೀವನವನ್ನು ಕಳ್ಕೊತಾರೆ ಅಂತ ಒಂದು ಶಾಪನ ಹಾಕ್ತಾನೆ. ಅದಾದ ನಂತರ ನಾವು ನೋಡ್ತಾ ಇದ್ದೀವಿ, ಇವಾಗ ಇವತ್ತಿನ ಶ್ಲೋಕದಲ್ಲಿ ಪರೀಕ್ಷಿತ್ ಮಹಾರಾಜರು ಗಂಗಾ ದಡಿಯದಲ್ಲಿ ಶುಕ ಮುನಿಗಳಿದ್ದರು, ಅಲ್ಲಿ ಬಂದು ಇವಾಗ ಶರಣ ಆಗ್ತಾ ಇದ್ದಾರೆ. ಇದು ಒಂದು ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಇಡೀ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರುವ ಮೊದಲಿನಿಂದ ಹಿಡಿದು ಅಂತಿಮವರೆಗೆ ಹೇಗೆ ನಮ್ಮ ಪಯಣ ಇರುತ್ತಂದು ಅದನ್ನು ತುಂಬ ಚೆನ್ನಾಗಿ ಶ್ರೀಲ ಪ್ರಭುಪಾದರು ಇವತ್ತಿನ ಭಾವಾರ್ಥದಲ್ಲಿ ವಿವರಿಸಿದ್ದಾರೆ. 5000 ವರ್ಷ ಹಿಂದೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲೂ ಕೂಡ ಭಗವಂತನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದ್ದಾರೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನ ಉಪದೇಶ ಮಾಡಬಲ್ಲರು ಅಂತ ಭಗವಂತ ಅರ್ಜುನಿಗೆ ಹೇಳಿದ್ದಾರೆ. ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಬೇಕಂದ್ರೆ ನಮ್ಮ ಈ ಐಹಿಕ ಜೀವನದಲ್ಲೂ ಕೂಡ ನಮಗೇನಾದರೂ ತಿಳ್ಕೊಬೇಕಂದ್ರೆ, ಯಾವುದಾದ್ರು ಜ್ಞಾನ ಬೇಕಂದರೆ ಒಬ್ಬ ಗುರು ಇರಬೇಕು. ಗುರುವಿಲ್ಲದೆ ನಾವೇನೂ ಕಲಿಯೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಆಧ್ಯಾತ್ಮಿಕ ಜ್ಞಾನಕ್ಕೂ ಕೂಡ ಒಬ್ಬ ಗುರು ಇರಬೇಕು. ಮತ್ತು ಆ ಗುರು ಹೇಗಿರಬೇಕು, ಯಾರೋ ಒಬ್ಬರು ಹೇಗೋ ಒಂದು ಕಂಡಂಗೆ ಹೇಗೋ ಮನಸ್ಸಿಗೆ ಬಂದಂಗೆ ಮಾಡ್ದಂಗೆ ಯಾರನ್ನೂ ನಾವು ಒಪ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ಗುರುವಿನ ಅರ್ಹತೆ ಏನು, ಅವರ ಗುಣಗಳು ಏನು ಅಂತ ನಮಗೆ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಆ ಗುರು ಬಂದು ಗುರು ಪರಂಪರೆಯಲ್ಲಿ ಇರಬೇಕು. ಮತ್ತು ಅವರು ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣವಾಗಿ ಅವರು ಅದನ್ನು ಹೊಂದಿರಬೇಕು. ಮತ್ತು ಅವರು ಕೃಷ್ಣ ಭಗವಂತನ ಶುದ್ಧ ಭಕ್ತರಾಗಿರಬೇಕು. ಮತ್ತು ಅವರು ಕೃಷ್ಣ
ಜ್ಞಾನವನ್ನು ಶಿಷ್ಯ ಮತ್ತು ಗುರು ಪರಂಪರೆಯಲ್ಲಿ ಕೊಟ್ಟಿರುವ ಒಂದು ವ್ಯವಸ್ಥೆಯಲ್ಲಿ ಅವರು ಆ ಪರಂಪರೆಯಲ್ಲಿ ಬರಬೇಕು. ಹೀಗೆ ಗುರುವಿನ ಅನೇಕ ಥರದ ಅರ್ಹತೆಗಳಿದೆ. ಮತ್ತು ಇಂಥ ಗುರುವಿನಿಂದ ನಾವು ಹೋಗಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಬೇಕು. ಈ ಶ್ಲೋಕದಲ್ಲೂ ಕೂಡ ಶ್ರೀಲ ಪ್ರಭುಪಾದರು ಹಾಗೆ ಹೇಳ್ತಾರೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ನಿಶ್ಚಯವಾಗಿಯೂ ಕಠಿಣವಾದದ್ದು. ಆದುದರಿಂದ ಭಗವಂತನಿಂದಲೇ ಬಂದ ಗುರು ಪರಂಪರೆಯಲ್ಲಿನ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವಂತೆ ಭಗವಂತನು ಬುದ್ಧಿ ಹೇಳುತ್ತಾನೆ. ಈ ಗುರು ಪರಂಪರೆಯ ತತ್ವವನ್ನು ಅನುಸರಿಸದೆ ಯಾರು ನಿಜವಾದ ಗುರುವಾಗಲು ಅಸಾಧ್ಯವಿಲ್ಲ. ಭಗವಂತನೇ ಪ್ರಪ್ರಥಮ ಗುರು. ಈ ಪರಂಪರೆಯಲ್ಲಿ ಬಂದವನು ಭಗವಂತನ ಸಂದೇಶವನ್ನು ಯಥಾವತ್ತಾಗಿ ಹೇಳಿಕೊಡಬಲ್ಲ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮ ಏನು ಅಂತ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಅದು ಭಗವಂತನೇ ಕೊಡ್ತಾನೆ. ಹೇಗೆ ಈ ಬೆಂಗಳೂರು ಸಿಟಿನಲ್ಲಿ ಸರ್ಕಾರ ಏನು ನ್ಯಾಯ ಅಲ್ಲ ಅಂತ ತಿಳ್ಕೊಬೇಕಂದ್ರೆ ಸರ್ಕಾರನೇ ಕೊಡುತ್ತೆ. ನಾವೇ ಮನಸ್ಸಿಗೆ ಬಂದಂಗೆ ನಾವು ಏನು ಬೇಕೋ ಆ ಥರ ನ್ಯಾಯ ಮಾಡೋದಕ್ಕಾಗಲ್ಲ. ಅದೇ ಥರನೇ ಧರ್ಮನೂ ಕೂಡ ಏನು ಧರ್ಮ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇದನ್ನು ಕೂಡ ನಾವು ಭಗವಂತನಿಂದನೇ ತಿಳ್ಕೊಬೇಕು. ಅವೆಲ್ಲ ಶಾಸ್ತ್ರ ಮತ್ತು ಗುರುಗಳಿಂದ ನಮಗೆ ಇದು ನಾವು ಪಡಿಬಹುದು. ಚೈತನ್ಯ ಮಹಾಪ್ರಭುಗಳು ಕೂಡ 500 ವರ್ಷ ಹಿಂದೆ ಹೀಗೆ ಹೇಳಿದರು, ಬ್ರಹ್ಮಾಂಡ ಭ್ರಮಿತೆ ಕೌನೋ ಭಾಗ್ಯವಾನ್ ಜೀವ್ ಗುರು ಕೃಷ್ಣ ಕೃಪಾಪಾಯಿ ಭಕ್ತಿ ಲತಾ ಬೀಜ್. ಬ್ರಹ್ಮಾಂಡ ಭ್ರಮಿತೆ, ಎಲ್ಲ ಜೀವಿಗಳು ಈ ಬ್ರಹ್ಮಾಂಡದಲ್ಲಿ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರವಾಸ ಮಾಡ್ತಾ ಇದ್ದಾರೆ. ಈ ಜನ್ಮದಲ್ಲಿ ಒಂದು ದೇಹ ಸಿಕ್ಕಿದೆ, ಮತ್ತು ಮುಂದಿನ ಜನ್ಮದಲ್ಲಿ ಇನ್ನೊಂದು ದೇಹ ಸಿಗುತ್ತೆ. ಈ ಥರ ಅವರು ಒಂದು ಜೀವನದಿಂದ ಇನ್ನೊಂದು ಜೀವರಾಶಿಯಿಂದ ಇನ್ನೊಂದು ಜೀವರಾಶಿಗೆ ಹೋಗ್ತಾ ಇದ್ದಾರೆ. ಹೀಗೆ ಮಾಡುವಾಗ ಕೋನೋ ಭಾಗ್ಯವಾನ್, ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಕೋನೋ ಭಾಗ್ಯವಾನ್ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಬ್ಬ ಭಾಗ್ಯಶಾಲಿ ಆಗಿರುವ ಒಬ್ಬ ವ್ಯಕ್ತಿ, ಅವನಿಗೇನಾಗುತ್ತೆ, ಗುರು ಕೃಷ್ಣ ಕೃಪಾಪಾಯಿ, ಗುರು ಮತ್ತು ಕೃಷ್ಣವಿನ ಕೃಪಾ ಸಿಗುತ್ತೆ. ಎಲ್ಲರಿಗೂ ಸಿಗೋಲ್ಲ, ಯಾವುದೋ ಒಬ್ಬ ಭಾಗ್ಯವಂತರಾಗಿರೋದಕ್ಕೆ ಮಾತ್ರ ಅದು ಸಿಗುತ್ತಂತೆ. ಯಾಕೆ ಈ ಥರ? ಯಾಕೆ ಎಲ್ಲರಿಗೂ ಗುರುವಿನ ಕೃಪೆ ಮತ್ತು ಕೃಷ್ಣ ಕೃಪೆ ಸಿಗಲ್ಲ? ಅದೆಲ್ಲರಿಗೂ ಲಭ್ಯವಿದೆ, ಆದರೆ ಎಲ್ಲರೂ ಅದಕ್ಕೆ ಆಸೆ ಪಡ್ತಾಯಿಲ್ಲ. ಯಾರು ಅದಕ್ಕೆ ಹುಡುಕ್ತಾ ಇದ್ದಾರೆ, ಯಾರು ಅದಕ್ಕೆ ಭಗವಂತನ ಹತ್ರ ಮತ್ತೆ ಹೋಗೋಕ್ಕೆ, ಅವರ ಸಂಬಂಧವನ್ನು ಮತ್ತೆ ಸ್ಥಾಪಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ಅಥವಾ ಆಸೆ ಇದೆ, ಅವರಿಗೆ ಮಾತ್ರ ಈ ಗುರು ಕೃಷ್ಣ ಕೃಪವನ್ನು ಪಡೆಯಬಹುದು. ಆದರೆ ಈಗಿನ ನಮ್ಮ ಭಾಗ್ಯ ಹೇಗಿದೆ ಅಂದರೆ ಶ್ರೀಲ ಪ್ರಭುಪಾದರಿಂದ ಈ ಕೃಪೆ ಎಲ್ಲರಿಗೂ ಇವಾಗ ಲಭ್ಯವಿದೆ, ಫ್ರೀಯಾಗಿ ಸಿಗ್ತಾಯಿದೆ. ಇದು ಈಗಿನ ನಮ್ಮ ಸಮಯದಲ್ಲಿರುವ ನಮಗೆ ಒಂದು ಅತ್ಯಂತ ಒಳ್ಳೆಯ ಮಾತಿದು. ಮತ್ತು ಚೈತನ್ಯ ಮಹಾಪ್ರಭು ಹೇಳಿರೋ ಹಾಗೆ ಭಗವಂತ ಹೇಳಿರೋ ಹಾಗೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ್ನು ಸೇವ್ಯ. ಯಾರು ಕೂಡ ಭಗವಂತವನ್ನು ತಾನೇ ತನ್ನ ಮನೋಶಕ್ತಿಯಿಂದ ತನ್ನ ಬಲದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇವತ್ತಿನ ಶ್ಲೋಕದಲ್ಲಿ ಒಂದು ಪದ ಇದೆ, ಅಜಿತ ಅಂತ. ಅಜಿತ ಎಂದರೆ ಭಗವಂತನನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು, ಅವರು ಯಾರು ಕೂಡ ಗೆಲ್ಲಲಾಗದವನ. ಹೀಗೆ ಇದು ಭಗವಂತನ ಸ್ಥಾನ. ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ. ಆದರೆ ಹೀಗೆ ಆತ್ಮಸಾಕ್ಷಾತ್ಕಾರ ಪಡೆದಿರುವ ಒಬ್ಬ ಗುರುವಿನ ನಮಗೆ ನಮ್ಮ ಜೀವನದ ಅವ್ರು ಹೇಳಿರೋ ಉಪದೇಶಗಳನ್ನ ನಾವು ಪಾಲಿಸಿದರೆ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ನಾವು ಸಾಧ್ಯ ಆಗುತ್ತೆ. ಮತ್ತು ಅರ್ಜುನನು ಕೂಡ 5000 ವರ್ಷ ಯುದ್ಧ ಭೂಮಿಯಲ್ಲಿ ಒಂದು ಗೊಂದಲದಲ್ಲಿ ಸಿಲುಕಿಕೊಂಡಿದ್ದನು. ಅವನೇನು ಹೇಳ್ತಾನೆ, ಕಾರ್ಪಣ್ಯ ದೋಷ ಬಹತೋ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ. ಧರ್ಮ ಸಮ್ಮೂಢ ಯಶ್ರೇಯಸ ನಿಶ್ಚಿತಂ ಮೇ ಯಶ್ರೇಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಸಾಧಿಮಾಂ ತ್ವಾಂ ಪ್ರಪನ್ನ. ಅರ್ಜುನನಿಗೂ ಕೂಡ ನನ್ನ ಕರ್ತವ್ಯ ಏನು, ಇವಾಗ ನಾನು ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಿರಲಿಲ್ಲದಾಗ ಅವನು ಕೂಡ ಒಂದು ಧರ್ಮ ಸಮ್ಮೂಢ. ಇವಾಗ ನಾನು ಏನು ಮಾಡಬೇಕಂತ ಗೊತ್ತಿಲ್ಲದಿರುವಾಗ ಅವನೇನು ಮಾಡ್ತಾನೆ, ಭಗವಂತನಿಗೆ ಶರಣಾಗತನಾಗ್ತಾನೆ. ನಾನಿವಾಗ ನಿಮ್ಮ ಮಿತ್ರನಲ್ಲ, ನಾನು ನಿಮ್ಮ ಶಿಷ್ಯನಾಗಿದ್ದೇನೆ, ದಯವಿಟ್ಟು ನನಗೆ ನಿಶ್ಚಿತವಾಗಿ ನಾನು ಏನು ಮಾಡಬೇಕು ಅಂತ ಹೇಳಿ ಅಂತ ಬೇಡ್ಕೊತಾನೆ. ಹಾಗೆಯೇ ಇವತ್ತಿನ ಶ್ಲೋಕದಲ್ಲೂ ಕೂಡ ಪರೀಕ್ಷಿತ್ ಮಹಾರಾಜರು ಏನು ಮಾಡ್ತಾರೆ, ಅವರಿಗೆ ಈ ಥರ ಒಂದು ಸ್ಥಿತಿಯಲ್ಲಿದ್ದಾಗ ಅವ್ರು ಹೋಗಿ
ಒಬ್ಬ ಶುದ್ಧ ಭಕ್ತರ ಬಳಿ ಹೋಗಿ ಅವರು ಶರಣಾಗ್ತಾರೆ. ಪರೀಕ್ಷಿತ್ ಮಹಾರಾಜರು ರಾಜನು, ಅರ್ಜುನನು ಕೂಡ ರಾಜನು. ಇಬ್ಬರ ಹತ್ರ ಬಹಳ ಸಂಪತ್ತಿದೆ, ಎಲ್ಲ ಥರದ ಭೌತಿಕ ಲಭ್ಯಗಳಿದೆ. ಆದರೆ ಇವೆಲ್ಲ ಇದ್ದರೂ ಕೂಡ ನಮಗೆ ನಿಜವಾದ ಗುರಿ, ಜೀವನದ ನಿಜವಾದ ಗುರಿ ಏನು, ಮತ್ತು ನಾವು ಹೇಗೆ ಸಂತೋಷವಾಗಿರ್ಬೋದು ಅಂತ ಇವೆಲ್ಲ ತಿಳ್ಕೊಳ್ಳೋದಕ್ಕೆ ಬರೀ ಇದರಿಂದ ಸಾಧ್ಯವಲ್ಲ. ಅದಕ್ಕೆ ಆಧ್ಯಾತ್ಮಿಕ ಜ್ಞಾನ ಬೇಕು. ಈ ಆಧ್ಯಾತ್ಮಿಕ ಜ್ಞಾನ ಬಂದು ಬರೀ ನಮಗೆ ಗುರುವಿನಿಂದ ಮಾತ್ರ ಸಿಗಲು ಸಾಧ್ಯ. ಭೌತಿಕ ಚಟುವಟಿಕೆಗಳ ಸಂಪೂರ್ಣ ವ್ಯವಸ್ಥೆಯ ಪ್ರಕೃತಿಯು ರೀತಿಯಲ್ಲಿಯೇ ಎಲ್ಲರಿಗೂ ಗೊಂದಲವನ್ನು ಉಂಟು ಮಾಡುತ್ತದೆ. ಹೆಜ್ಜೆ ಹೆಜ್ಜೆಗೂ ಗೊಂದಲ. ಆದ್ದರಿಂದ ಯಾರೇ ಆಗಲಿ ಬದುಕಿನ ಗುರಿಯನ್ನು ಸಾಧಿಸುವುದಕ್ಕೆ ಯೋಗ್ಯವಾದ ಮಾರ್ಗದರ್ಶನವನ್ನು ಮಾಡಬಲ್ಲ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವುದು ಉಚಿತವಾದದ್ದು. ನಾವು ಅಪೇಕ್ಷಿಸಿದೆಯೇ ಉಂಟಾಗುವ ಬದುಕಿನ ಗೊಂದಲಗಳಿಂದ ಪಾರಾಗುವುದಕ್ಕೆ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗಬೇಕೆಂದು ಎಲ್ಲ ವೈದಿಕ ಸಾಹಿತ್ಯವು ನಮಗೆ ಬೋಧಿಸುತ್ತದೆ. ಯಾರು ಉರಿ ಹತ್ತಿಸದೋ ಹೇಗೋ ಹತ್ತಿಕೊಂಡು ಪ್ರಜ್ವಲಿಸುವ ಕಾಡು ಕಿಚ್ಚಿನಂತೆ ಈ ಗೊಂದಲಗಳು. ಇದೇ ರೀತಿಯಲ್ಲಿ ಜಗತ್ತಿನ ಸ್ಥಿತಿ ಎಂಥದ್ದಾದುದೆಂದರೆ, ನಮಗೆ ಗೊಂದಲ ಬೇಡವೆಂದರೂ ಬದುಕಿನ ಗೊಂದಲಗಳು ತಾವಾಗೇ ತಲೆದೋರುತ್ತದೆ. ಯಾರಿಗೂ ಬೆಂಕಿ ಬೇಡ, ಆದರೂ ಅದು ಹತ್ತಿಕೊಂಡು ಉರಿಯುತ್ತದೆ. ಇದರಿಂದ ನಮಗೆ ದಿಕ್ಕು ತೋರುತ್ತದೆ. ಬದುಕಿನ ಗೊಂದಲಗಳು ಪರಿಹಾರ ಮಾಡಿಕೊಳ್ಳಲು ಮತ್ತು ಪರಿಹಾರ ವಿಜ್ಞಾನವನ್ನು ತಿಳಿಯಲು ಗುರು ಶಿಷ್ಯ ಪರಂಪರೆಯಲ್ಲಿರುವ ಒಬ್ಬ ಗುರುವಿನ ಬಳಿಗೆ ಹೋಗಬೇಕೆಂದು ವೇದಗಳ ವಿವೇಕವಾಣಿ ಹೇಳುತ್ತದೆ. ಮತ್ತು ನಾವು ಗುರುವಿನ ಬಳಿ ಹೋದಾಗಲೂ ಕೂಡ ಎಂಥ ಸಮಸ್ಯೆಯನ್ನು ನಾವು ಪರಿಹಾರವನ್ನು ಪಡಿಬೇಕು. ನಮ್ಮ ಜೀವನದಲ್ಲಿ ನಡೀತಾ ಇರುವ ಶಾಶ್ವತವಾದ ಸಮಸ್ಯೆಗಳನ್ನು ಹೋಗಿ ಅದನ್ನು ಹೇಳಿ ಅದಕ್ಕೆ ಪರಿಹಾರವನ್ನು ನಾವು ಹುಡುಕಬಾರ್ದು. ಅದನ್ನು ಕೂಡ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು. ಯಾಕಂದರೆ ಈ ಜಗತ್ತಿನಲ್ಲಿ ಯಾವಾಗಲೇ ಇದರ ಸ್ವಭಾವ, ಈ ಪ್ರಕೃತಿ ಹೇಗಿದೆ ಅಂದರೆ, ಯಾವುದೇ ಜೀವರಾಶಿಯಲ್ಲಿದ್ದರೂ, ಸ್ವರ್ಗ ಲೋಕದಲ್ಲಿದ್ದರೂ, ಎಲ್ಲೂ ಇದ್ದರೂ ಕೂಡ ಈ ಸಮಸ್ಯೆಗಳು ಇದ್ದೇ ಇರುತ್ತೆ, ಗೊಂದಲಗಳು ಇದ್ದೇ ಇರುತ್ತೆ. ಈ ಟೆಂಪರರಿ ಪ್ರಾಬ್ಲಮ್ಸ್ ಅಥವಾ ಗೊಂದಲಗಳು, ಶಾಶ್ವತವಾದ ಸಮಸ್ಯೆಗಳನ್ನ ನಾವು ಪರಿಹರಿಸಲು ಗುರುವಿನ ಬಳಿ ಹೋಗಬಾರ್ದು. ಗುರುವಿನ ಬಳಿ ಏನಕ್ಕೆ ಹೋಗಬೇಕಂದ್ರೆ, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನವು, ಇದರಿಂದ ನಾವು ಹೇಗೆ ಪಾರಾಗಬಹುದು ಅಂತ ಇದನ್ನು ತಿಳ್ಕೊಳ್ಳೋದಕ್ಕೆ ಗುರುವಿನ ಬಳಿ ಹೋಗಬೇಕು. ಮತ್ತು ನಾವು ನೋಡ್ಬೋದು, ಹೀಗೆ ನಾವೊಬ್ಬ ಹುಟ್ಟಿದ ಮೇಲೆ ನಮ್ಮ ಜೀವನ ನಡೀತಾ ಇರುವಾಗ ಹಾಗೆ ಈ 4 ಸಮಸ್ಯೆಗಳೇನಿದೆ, ಜನ್ಮ ಮೃತ್ಯು ಜರವ್ಯಾಧಿ, ಇದರ ಬಗ್ಗೆ ನಾವು ಹೇಗೆ ಉಪಾಯವನ್ನು ಹುಡುಕಬಹುದು ಅಂತ ಇದರ ಬಗ್ಗೆ ನಾವು ವಿಚಾರಣೆ ಮಾಡಬೇಕು. ಆದರೆ ಇದ್ರ ಬಗ್ಗೆ ಯಾರೂ ವಿಚಾರ ಮಾಡಲ್ಲ. ಹೇಗೋ ಜೀವನ ನಡೀತಾ ಇದೆ, ಇವಾಗ ನಂಗೆ ಇದು ಮಾಡಬೇಕು, ಈ ಕರ್ತವ್ಯ ಇದೆ, ಆ ಕರ್ತವ್ಯ ಇದೆ ಅಂದ್ಬಿಟ್ಟು ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಆ ಬ್ಯುಸಿ ಆಗಿದ್ದರಿಂದ ನಾವು ಇದನ್ನು ಮರ್ತಿದ್ದೀವಿ. ಆದರೆ ಈ ಮನುಷ್ಯ ಜೀವನ ಇರೋದೇ ಇದಕ್ಕೆ, ಅಥಾತು ಬ್ರಹ್ಮ ಜಿಜ್ಞಾಸ. ಈ ಮನುಷ್ಯ ಜೀವನ ಏನಕ್ಕೆ ಸಿಕ್ಕಿದೆ? ಈ ಮನುಷ್ಯ ಜೀವನ ಸುಮ್ಮನೆ ಬರೀ ಕರ್ತವ್ಯ ಮಾಡಿ ನಾವು ನಮ್ಮ ದೇಹದ ಏನು ಅನೇಕ ಥರದ ಅದಕ್ಕೆ ಬೇಕಾಗಿರುವ ಸೌಲಭ್ಯಗಳನ್ನ ಅದನ್ನು ಬರೀ ಅರೇಂಜ್ ಮಾಡಿಕೊಂಡ್ರೆ ಅದು ಸಾಲದು. ಅದಕ್ಕೆ ಸನಾತನ ಗೋಸ್ವಾಮಿಯವರು ಕೂಡ 500 ವರ್ಷ ಹಿಂದೆ ಚೈತನ್ಯ ಮಹಾಪ್ರಭುಗೆ ಭೇಟಿಯಾದಾಗ ಈ ಪ್ರಶ್ನೆಯನ್ನು ಕೇಳ್ತಾರೆ. ಸನಾತನ ಗೋಸ್ವಾಮಿಯವರು ಅತ್ಯಂತ ಪಂಡಿತರು, ಅವರಿಗೆ ತುಂಬ ಜ್ಞಾನವಿತ್ತು. ಆದರೂ ಕೂಡ ಅವರು ಚೈತನ್ಯ ಮಹಾಪ್ರಭುಗೆ ಮೊದಲನೇ ಬಾರಿ ಭೇಟಿಯಾದಾಗ ಅವರೇನು ಕೇಳ್ತಾರೆ, ನಾನು ಯಾರು ಅಂತ ಕೇಳ್ತಾರೆ. ನನಗೆ ಯಾಕೆ ಇಷ್ಟು ಸಂಕಟಗಳು ಬರ್ತಾಯಿದೆ ಅಂತ ಕೇಳ್ತಿದ್ದಾರೆ. ಜನರು ನನ್ನನ್ನು ತುಂಬ ಪಂಡಿತ, ತುಂಬ ಜ್ಞಾನವಾಗಿ ಪಂಡಿತ ಅಂತ, ಬುದ್ಧಿವಂತಿಕೆ ಒಬ್ಬ ವ್ಯಕ್ತಿ ಅಂತ ಅವ್ರು ಭಾವಿಸ್ತಾರೆ. ಆದರೆ ನನಗೆ ಅರ್ಥ ಆಗ್ತಾಯಿಲ್ಲ, ನನಗೆ ಎಷ್ಟು ಸಂಕಟಗಳು ಯಾಕೆ ಬರ್ತಾಯಿದೆ ಮತ್ತು ನಾನು ನಿಜವಾಗ್ಲೂ ಯಾರು ಅಂತ. ಇದು ಪ್ರಶ್ನೆ ಸನಾತನ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುವಿಂದ ಕೇಳಿದರು. ಹೀಗೆ ಗುರುವಿನ ಬಳಿ ಹೋದಾಗ ನಾವು ಭೌತಿಕ ಲಾಭಕ್ಕಾಗಿ ಹೋಗಬಾರ್ದು. ಕೆಲವು ಗುರುಗಳೇನು ಮಾಡ್ತಾರೆ, ಏನೋ ಒಂದು ಭಸ್ಮ ಕೊಡ್ತಾರೆ, ಈ ಭಸ್ಮ ತೊಗೊಳ್ಳಿ ಚಮತ್ಕಾರ ಆಗುತ್ತೆ, ನಿಮ್ಮದೆಲ್ಲ ಸಮಸ್ಯೆಗಳು ಹೋಗಿಬಿಡುತ್ತೆ ಅಂತ ಕೆಲವರಿಗೆ ಮೂರ್ಖ ಮಾಡ್ತಾರೆ. ಆದರೆ ಗುರುವಿನ ಇದು ಅವರ ಕರ್ತವ್ಯ ಅಲ್ಲ. ಗುರು ಅಂದರೆ ಏನು ಕೊಡಬೇಕು? ಗುರು ಆಧ್ಯಾತ್ಮಿಕ ಜ್ಞಾನ ಕೊಡಬೇಕು. ಶ್ರೀಲ ಪ್ರಭುಪಾದರು ಕೂಡ ಒಂದು ಸತಿ ಟ್ರೈನಲ್ಲಿ ಹೋಗುವಾಗ ಒಬ್ಬ ವ್ಯಕ್ತಿ ಬರ್ತಾನೆ, ಕೇಳ್ತಾನೆ, ಸ್ವಾಮೀಜಿ ನನಗೆ ಆಶೀರ್ವಾದ ಕೊಡಿ ಅಂತ ಕೇಳ್ತಾನೆ. ಆಶೀರ್ವಾದ ಕೊಡಿ ಅಂತ ಕೇಳಿದಾಗ ಏನು ಸಮಸ್ಯೆ, ಅವ್ರ ಸಮಸ್ಯೆ ಏನಂತಾರೆ, ನನಗೆ ಕಾಲು ನೋವಿದೆ ಅಂತ ಹೇಳ್ತಾರೆ. ನನ್ನ ಕಾಲು ನೋವಿದೆ, ಅದಕ್ಕೆ ಆಶೀರ್ವಾದ ಕೊಡಿ ಅಂತ ಹೇಳ್ತಾರೆ. ನಿನಗೆ ಕಾಲು ನೋವು ಇದ್ದರೆ ನೀನು ಡಾಕ್ಟರ್ ಹತ್ರ ಹೋಗಬೇಕಲ್ಲ, ಇಲ್ಲಿ ಯಾಕೆ ಬಂದೆ ಅಂತ ಪ್ರಭುಪಾದ ಕೇಳ್ತಾರೆ. ಅದಕ್ಕೆ ಗುರು ಇರೋದು ಆಧ್ಯಾತ್ಮಿಕ ಜ್ಞಾನದಿಂದ ಪಡೆಯೋದಕ್ಕೆ. ಇಂಥ ಭೌತಿಕ ಲಾಭಕ್ಕಾಗಿ ನಾವು ಗುರುವಿನ ಬಳಿ ಹೋಗಬಾರ್ದು. ಮತ್ತು
ಇವತ್ತಿನ ಶ್ಲೋಕದಲ್ಲೂ ಕೂಡ ಹೇಳಿರೋ ಹಾಗೆ ಪರೀಕ್ಷಿತ್ ಮಹಾರಾಜನು ಭಗವಂತನ ದಿವ್ಯ ಧಾಮವನ್ನು ತಲುಪದ ದಿವ್ಯ ಮಾರ್ಗವನ್ನು ಅರಿತವನಾದುದರಿಂದ ರಾಜನು ತನ್ನ ಅಂತಿಮ ಗತಿಯ ಬಗ್ಗೆ ವಿಶ್ವಾಸವನ್ನು ಹೊಂದಿದ್ದನು. ಭಕ್ತನಿಗೆ ಇದು ಇರಬೇಕಾಗಿರುವ ಒಂದು ಮುಖ್ಯವಾದ ಗುಣ. ಈ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಬಂದಾಗ, ಆಧ್ಯಾತ್ಮಿಕ ಜ್ಞಾನ ಜೀವನದಲ್ಲಿ ಕೃಷ್ಣ ಪ್ರಜ್ಞೆಯ ಈ ಪ್ರಕ್ರಿಯೆಯನ್ನು ನಾವು ಸ್ವೀಕರಿಸಿದಾಗ ಇದನ್ನು ನಾವು ಬೆಳೆಸ್ಕೊಬೇಕು. ವಿಶ್ವಾಸ ಅಥವಾ ಭರವಸೆ. ನಾನಿವಾಗ ಈ ಆಧ್ಯಾತ್ಮಿಕ ಜೀವನದಲ್ಲಿದ್ದೀನಿ, ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ನಾನಿವಾಗ ಪಾಲನೆ ಮಾಡಲು ಶುರು ಮಾಡಿದ್ದೀನಿ. ಸೊ ಇದರ ಮುಖ್ಯ ಉದ್ದೇಶ ಏನೆಂದರೆ, ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಚೇತೋ ದರ್ಪಣ ಮಾರ್ಜನಂ. ಆಧ್ಯಾತ್ಮಿಕ ಜೀವನದ ಮುಖ್ಯ ಉದ್ದೇಶ ನಮ್ಮ ಚೇತನವನ್ನು ಭೌತಿಕ ಮಾಲಿನ್ಯದಿಂದ ಶುದ್ಧಿಗೊಳಿಸುವುದು. ಶುದ್ಧಿಗೊಳಿಸಿದ್ರೆ ಏನಾಗುತ್ತೆ, ನಾವ್ಯಾರು, ಭಗವಂತ ಯಾರು ಮತ್ತು ನಮ್ಮ ಸಂಬಂಧ ಭಗವಂತನ ಜೊತೆ ಏನಿದೆ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಬೋದು. ಅದಕ್ಕೆ ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳಿರೋದೇ ಈ ಒಂದು ಉದ್ದೇಶಕ್ಕೆ, ನಮ್ಮ ಚೇತನವನ್ನು ಶುದ್ಧಗೊಳಿಸಲು. ಚೇತನವನ್ನು ನಾವು ಶುದ್ಧಗೊಳಿಸಿದ್ರೆ ಏನಾಗುತ್ತೆ ಅಂತ ಶ್ರೀಲ ಪ್ರಭುಪಾದರು ಇವತ್ತಿನ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅವನು ಹೇಗೆ ಪರೀಕ್ಷಿತ್ ಮಹಾರಾಜನು ಅವನಿಗೆ ಶಾಪ ಹಾಕಿದರೂ ಕೂಡ ಅವನಿಗೆ ಆಧ್ಯಾತ್ಮಿಕ ಜ್ಞಾನ ಸಂಪೂರ್ಣವಾಗಿತ್ತು. ಆದುದರಿಂದ ಅವನಿಗೆ ಅಂತಿಮ ಗತಿಯ ಬಗ್ಗೆ ವಿಶ್ವಾಸವನ್ನು ಹೊಂದಿದ್ದನು. ಹೀಗೆ ನಾವು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಅನೇಕ ಕರ್ತವ್ಯಗಳು ನಾವು ನಿಭಾಯಿಸ್ತಾ ಇರುವಾಗ, ಜವಾಬ್ದಾರಿಗಳಿದ್ದಾಗ, ಈ ಶ್ರೀಲ ಪ್ರಭುಪಾದರು ಕೊಟ್ಟಿರೋ ಅನೇಕ ಉಪದೇಶಗಳನ್ನು ನಾವು ಅನುಸರಿಸ್ತಿರುವಾಗ ನಮಗೂ ಕೂಡ ಈ ವಿಶ್ವಾಸ ಇರಬೇಕು ಭಕ್ತರಲ್ಲಿ, ನಾನು ಮಾಡ್ತಾ ಇರೋದು ಸರಿ ಅಂತ. ಇಲ್ಲಾಂದರೆ ಕೆಲವೊಮ್ಮೆ ಏನಾಗುತ್ತೆ, ಅನುಮಾನ ಬರುತ್ತೆ. ಇದು ಕೃಷ್ಣ ಪ್ರಜ್ಞೆ ನಿಜವಾಗ್ಲೂ ಕೆಲಸ ಮಾಡುತ್ತಾ, ಭಗವಂತನ ಮಾತುಗಳನ್ನ ಕೇಳಿದ್ರೆ ನನಗೆಲ್ಲ ಸರಿಯಾಗುತ್ತಾ, ಇಷ್ಟು ವರ್ಷದಿಂದ ಬರ್ತಾಯಿದ್ದೀನಿ, ಏನೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ, ಮೋಸ್ಟ್ಲಿ ಏನೂ ಆಗ್ತಾಯಿಲ್ಲ. ಈ ಥರ ಅನುಮಾನ ಮಾಯ ನಮ್ಮ ಮನಸ್ಸಿನಲ್ಲಿ ಹಾಕುತ್ತೆ. ಅದಕ್ಕೆ ಭಕ್ತರು ಹೇಗಿರಬೇಕಂದ್ರೆ ಸಂಪೂರ್ಣವಾಗಿ ವಿಶ್ವಾಸವನ್ನು ಬೆಳೆಸ್ಕೊಬೇಕು. ವಿಶ್ವಾಸ ಯಾವುದರಲ್ಲಿ? ಗುರುವಿನಲ್ಲಿ, ಗುರುವಿನ ಉಪದೇಶದಲ್ಲಿ ಮತ್ತು ಭಗವಂತನಲ್ಲಿ ನಾವು ಇದನ್ನು ಬೆಳೆಸ್ಕೊಬೇಕು. ಮತ್ತು ಇವತ್ತಿನ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಮೂರನೇ ಶ್ಲೋಕ, ಒಬ್ಬ ಭಕ್ತನಿಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಮುಂದೆ ಬರೆದಾಗ ಅವನಿಗೆ ಹೇಗೆ ಒಂದು ಹಂತಕ್ಕೆ ಬರ್ತಾನೆ. ಆ ಹಂತ ಏನಂದರೆ, ಹೀಗೆ ನಮ್ಮ ಪ್ರಜ್ಞೆ ಈಗ ಆಧ್ಯಾತ್ಮಿಕ ಕಾರ್ಯಗಳು ನಾವು ಎಲ್ಲ ತೊಡಗಿದ್ದೀವಿ. ಈ ಆಧ್ಯಾತ್ಮಿಕ ಎಲ್ಲ ಕಾರ್ಯಗಳ ತೊಡಗಿದ್ದಾಗ ನಮ್ಮ ಪ್ರಜ್ಞೆಯು ಶುದ್ಧವಾಗುತ್ತದೆ. ಆದ್ದರಿಂದ ಪರಮಪ್ರಭುವಿನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ಕುರಿತು ಸಂಪೂರ್ಣವಾಗಿ ಭರವಸೆಯನ್ನು ಹೊಂದುತ್ತಾನೆ. ಭಗವಂತನ ಕೃಪೆಯಿಂದ ಅವನು ಕರ್ತವ್ಯ ತಾನಾಗಿ ಗೋಚರವಾಗುತ್ತದೆ. ಆದುದರಿಂದ ಅವನಿಗೆ ವೇದಗಳ ಅಪ್ಪಣೆಗಳು ಪರಿಪಾಲಿಸುವ ಕರ್ತವ್ಯ ಇರುವುದಿಲ್ಲ. ಮತ್ತು ಇನ್ನೊಂದು ಕಡೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಒಬ್ಬ ಭಕ್ತನು ಗುರುವಿನ ಕೊಟ್ಟಿರೋ ಎಲ್ಲ ಉಪದೇಶಗಳನ್ನು ಹೇಗೆ ಅದನ್ನು ನಡೆಸಬೇಕು. ಸಹನಶೀಲತೆಯಿಂದ ನಾವು ಎಲ್ಲ ಗುರುವಿನ ಆದೇಶಗಳನ್ನು ನಾವು ಅನುಸರಿಸಬೇಕು. ಇಂಪೇಷಂಟ್ ಅಥವಾ ಸಹನಶೀಲತೆಯನ್ನು ಕಳ್ಕೊಬಾರ್ದು. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ಈ ಆಂದೋಲನವನ್ನು ಹೇಗೆ ಶುರು ಮಾಡಿದೆ. ಪ್ರಾರಂಭ ಮಾಡಿದಾಗ ನಾನು ಒಂಟಿಯಾಗಿದ್ದೆ, ಮತ್ತು ನನಗೆ ಯಾರೂ ಪ್ರತಿಕ್ರಿಯೆ ಕೊಡಲಿಲ್ಲ, ಸಹಾಯ ಮಾಡಲಿಲ್ಲ. ಆದರೆ ನಾನು ಮುಂದೆ ಬರೆದೆ. ಭಕ್ತಿ ಕಾರ್ಯಗಳನ್ನ ನಾನು ಸಹನಶೀಲತೆಯಿಂದ ನಾನು ಮುಂದುವರಿಸಿದೆ. ಆಗ ಜನರು ನಿಧಾನಕ್ಕೆ ಬರಲು ಶುರು ಮಾಡಿದ್ರು ಮತ್ತು ಉತ್ಸಾಹದಿಂದ ಭಾಗವಹಿಸಲು ಶುರು ಮಾಡಿದರು. ಹೀಗೆ ನಾವು ನಮ್ಮ ಪೇಷನ್ಸ್ ಅಥವಾ ಸಹನಶೀಲತೆಯನ್ನು ಕಳ್ಕೊಬಾರ್ದು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ. ಮತ್ತು ಪ್ರತಿ ಹಂತದಲ್ಲೂ ನಾವು ಗುರು ಮತ್ತು ಭಕ್ತರಿಂದ ನಾವು ಆದೇಶವನ್ನು ಅವರ ಸಹವಾಸವನ್ನು ತಗೊಂಡು ಏನು ಮಾಡಬೇಕಂತ ನಾವು ತಿಳ್ಕೊಬೇಕು. ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರುವ ಎರಡು ಮುಖ್ಯವಾದದ್ದು ಗುಣಗಳು ನಾವು ಏನು ಬೆಳೆಸ್ಕೊಬೇಕಂದ್ರೆ ಸಹನಶೀಲತೆ ಮತ್ತು ಇವತ್ತಿನ ಭಾವಾರ್ಥದಲ್ಲಿ ಹೇಳಿರೋ ಹಾಗೆ ವಿಶ್ವಾಸ. ಸಹನಶೀಲತೆ ಮತ್ತು ವಿಶ್ವಾಸವನ್ನು ನಾವು ಬೆಳೆಸ್ಕೊಬೇಕು. ಈ ಥರ ಆದಾಗ ಪ್ರಭುಪಾದ ಹೇಳ್ತಾರೆ, ಇವೆರಡು ಇದ್ದರೆ ನಾವು
ಆಧ್ಯಾತ್ಮಿಕ ಜೀವನದಲ್ಲಿ ಸಫಲವನ್ನು ನಾವು ಹೊಂದಬಹುದು. ಮತ್ತು ಶರಣಾಗತಿಯ 6 ಗೈಡ್ಲೈನ್ಸ್ ಇದೆ. ಅದರಲ್ಲಿ ಒಂದು ಬಂದು ಅವಶ್ಯ ರಕ್ಷಿಬೇ ಕೃಷ್ಣ. ನಾನು ಇವಾಗ ಭಗವಂತನ ಶರಣಾಗಿದ್ದೇನೆ, ಭಗವಂತ ಆಶ್ರಯವನ್ನು ಪಡೆದಿದ್ದೇನೆ. ನಾನು ಇವಾಗ ಇದರಲ್ಲಿ ಸಂಪೂರ್ಣವಾಗಿ ನನಗೆ ಖಂಡಿತವಾಗಿಯೂ ಭಗವಂತನು ನನಗೆ ಅವನು ಆಗಲು ಪ್ರಯತ್ನ ಮಾಡ್ತಾನೆ ಅಂತ ನಮಗೆ ಒಂದು ಭರವಸೆ ಇರಬೇಕು. ಇನ್ನೊಂದು ಕಡೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಭಕ್ತರು ಹೇಗಿರ್ತಾರೆ? ಕೃಷ್ಣ ಭಕ್ತರು ಯಾವಾಗಲೂ ಶಾಂತವಾಗಿರ್ತಾರೆ. ಅವ್ರು ಏನಕ್ಕೆ ಶಾಂತವಾಗಿರ್ತಾರೆ? ಯಾಕಂದರೆ ಅವರಿಗೆ ಸಂಪೂರ್ಣವಾಗಿ ಭರವಸೆ ಇದೆ, ವಿಶ್ವಾಸವಿದೆ. ಭಗವಂತನ ಅನುಗ್ರಹದಲ್ಲಿ ಈ ಪ್ರಕ್ರಿಯೆಯಲ್ಲಿ ನಾನು ಮಾಡ್ಕೊಂಡು ಹೋದರೆ ನನಗೆ ಖಂಡಿತವಾಗಿಯೂ ನನಗೆ ಸಕ್ಸಸ್ ಸಿಗುತ್ತೆ. ಒಬ್ಬ ಭಕ್ತ ಸಂಪೂರ್ಣವಾಗಿ ಕೃಷ್ಣನಲ್ಲಿ ಅವನು ವಿಶ್ವಾಸವನ್ನು ಹೊಂದಿರ್ತಾನೆ. ನಾನಿವಾಗ ಕೃಷ್ಣನಿಗೆ ಶರಣಾಗಿದ್ದೇನೆ, ಅವನ ಆಶ್ರಯವನ್ನು ಪಡೆದಿದ್ದೇನೆ. ಮತ್ತು ಭಗವಂತನು ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ನೀ ಚಿಂತೆ ಮಾಡಬೇಡ ಅಂತ ಭಗವಂತ ಹೇಳ್ತಾರೆ. ಸೊ ಹೇಗೆ ನಮಗೆ ಒಬ್ಬ ಭಕ್ತನ ಜೀವನ ಭಗವಂತನಿಗೆ ಆದಮೇಲೆ ಅವನಿಗೆ ಯಾವುದೇ ಥರದ ಚಿಂತೆ ಇರೋದಿಲ್ಲ, ಎಲ್ಲ ಭಗವಂತನಿಗೆ ಬಿಟ್ಬಿಡ್ತಾನೆ. ಯಾವ ತನಕ ನಾವು ಮಾಯ ಆಶ್ರಯದಲ್ಲಿರ್ತೀವೋ ಆವಾಗ ನಮಗೆ ಅನೇಕ ಥರದ ಚಿಂತೆಗಳಿರುತ್ತೆ. ಹೇಗೆ ಒಂದು ಮಗು ತಂದೆ ತಾಯಿಯ ಆಶ್ರಯದಲ್ಲಿದ್ದಾಗ ಮಗುವಿಗೆ ಯಾವುದೇ ಥರದ ಚಿಂತೆ ಇರುವುದಿಲ್ಲ, ಅದೇ ಥರನೇ ನಾವು ಕೂಡ ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತನಾಗಿರಬೇಕು. ಅದಿಲ್ಲದೆ ಒಂದು ಸಿಟಿಸನ್ ಬೆಂಗಳೂರಿನ ನಮ್ಮ ನಾಗರಿಕರು ಕೂಡ ಸರ್ಕಾರ ಹೇಳಿರೋ ಹಾಗೆ ಅವರು ಪಾಲನೆ ಮಾಡ್ಕೊಂಡು ಹೋದರೆ ಅವ್ರದ್ದು ಕೂಡ ಯಾವುದೇ ಥರದ ಚಿಂತೆಗಳಿಲ್ಲ. ಹೀಗೆ ಭಕ್ತನು ನಾನು ಮಾಡ್ತಾಯಿರೋ ಆಧ್ಯಾತ್ಮಿಕ ಜೀವನದಲ್ಲಿ ಇವಾಗ ಏನೇನು ಫಾಲೋ ಮಾಡ್ತಾಯಿದ್ದೀನೋ ಅದನ್ನು ಸಂಪೂರ್ಣವಾಗಿ ವಿಶ್ವಾಸದಿಂದ ನಾವು ಅದನ್ನು ಫಾಲೋ ಮಾಡಬೇಕು. ಮತ್ತು ನೆಕ್ಸ್ಟ್ ಇವತ್ತಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಇವೆಲ್ಲ ತಿಳಿದಿದ್ದ ಮೇಲೆ ಏನಾಯಿತು ಪರೀಕ್ಷಿತ್ ಮಹಾರಾಜನಿಗೆ? ಇವೆಲ್ಲ ತಿಳಿದಿದ್ದರಿಂದ ಅವನಿಗೆ ಭೌತಿಕವಾದ ಎಲ್ಲವನ್ನು ತನ್ನ ಶರೀರವನ್ನು ಈ ವಿಶ್ವಾಸವನ್ನು ಹೊಂದಿದ್ದರಿಂದ ಅವನಿಗೆ ಭೌತಿಕವಾದ ಎಲ್ಲವನ್ನು ತನ್ನ ಶರೀರವನ್ನು ಕೂಡ ಪಕ್ಕಕ್ಕೆ ಸೇರಿಸಿ ಯಾವುದೇ ವ್ಯಾಮೋಹವಿಲ್ಲದೆ ಇರುವುದು ಸಾಧ್ಯವಾಯಿತು. ನೋಡಿ, ಹೀಗೆ ಪರೀಕ್ಷಿತ್ ಮಹಾರಾಜನು ಹೀಗೆ ಆಧ್ಯಾತ್ಮಿಕ ಜ್ಞಾನವು ತುಂಬ ಮುಖ್ಯವಾದದ್ದು. ನಮಗೆ ಆಧ್ಯಾತ್ಮಿಕ ಜ್ಞಾನ ಇದ್ದರೆ ನಮಗೆ ಆಧ್ಯಾತ್ಮಿಕದಲ್ಲಿ ಜೀವನದಲ್ಲಿ ಪ್ರಗತಿ ಮಾಡೋದಕ್ಕೆ ಸುಲಭವಾಗುತ್ತದೆ. ಮತ್ತು ಮುಂದೆ ಹೇಳ್ತಿದ್ದಾರೆ, ಇನ್ನೊಂದು ಮುಖ್ಯವಾದದ್ದು ಮಾತೇನೆಂದರೆ ಇಲ್ಲಿ ಪರೀಕ್ಷಿತ್ ಮಹಾರಾಜರು ಈ ಸಂದರ್ಭದಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಪರಂ ದೃಷ್ಟ ನಿವರ್ತತೆ. ಭಗವಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಪರಂ ದೃಷ್ಟ ನಿವರ್ತತೆ. ನಾವು ಇವಾಗ ಈ ಆಧ್ಯಾತ್ಮಿಕ ಜೀವನದಲ್ಲಿ ಇನ್ನೊಂದು ಮುಖ್ಯವಾದದ್ದು ಮಾತೇನೆಂದರೆ, ಆಧ್ಯಾತ್ಮಿಕ ಜ್ಞಾನದಿಂದ ನಾವು ನಮ್ಮ ದೃಷ್ಟಿಕೋನ ಬದಲಾಗುತ್ತೆ. ಏನು ಬದಲಾಗುತ್ತೆ? ಒಂದು ಬದಲಾವಣೆ ಏನಾದರೂ ನೋಡಬೇಕು ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಬಂದಾಗ ಅಂದರೆ ನಮ್ಮ ದೃಷ್ಟಿಕೋನ ಬದಲಬೇಕು, ಚೇಂಜ್ ಆಗಬೇಕು. ಎಲ್ಲ ಹಂಗೆ ಇರುತ್ತೆ. ಅರ್ಜುನನು ಕೂಡ ಮುಂಚೆ ಅವನು ರಾಜನೇ ಆಗಿದ್ದ, ಭಗವದ್ಗೀತೆ ಕೇಳಿದ ಮೇಲೆ ಅವನು ರಾಜನೇ ಆಗಿದ್ದ, ಸಂಸಾರಿ ಗೃಹಸ್ಥನಾಗಿದ್ದ, ಮತ್ತು ಅವನ ಕರ್ತವ್ಯನೂ ಕೂಡ ಅವನು ಮಾಡ್ದ. ಸೊ ಏನು ವ್ಯತ್ಯಾಸ ಆಯಿತು? ಭಗವದ್ಗೀತೆ ಕೇಳೋಕ್ಕಿಂತ ಮುಂಚೆ ಮತ್ತು ಭಗವದ್ಗೀತೆ ಕೇಳಿದ ಮೇಲೆ ಅರ್ಜುನನಲ್ಲಿ ಅವನ ಕರ್ತವ್ಯ ಏನು ಮತ್ತು ನಾನೇನು ಮಾಡಬೇಕು ಅಂತ, ಮತ್ತು ಕೃಷ್ಣನ ಇಚ್ಛೆ ಏನು ಅಂತ ಇದನ್ನು ಅವನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ. ಆದ್ದರಿಂದ ಇದೊಂದು ಮುಖ್ಯವಾದದ್ದು ಒಂದು ಮಾತು. ಮತ್ತು ಪರಂ ದೃಷ್ಟ ನಿವರ್ತತೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ. ನಾವು ಇವಾಗ ಗುರುವಿನ ಬಳಿ ಬಂದಾಗ ನಮ್ಮ ಜೀವನದಲ್ಲಿ ಅವರ ಪರಿಣಾಮ, ಅವರ ಸಹವಾಸನ ತಗೊಂಡಾಗ, ಅವರ ಹೇಳಿರೋ ಮಾತನ್ನು ಕೇಳಿದಾಗ ಏನು ಪರಿಣಾಮವನ್ನು ನಾವು ನೋಡ್ಬೋದು ಅಂದರೆ ನಮ್ಮ ಜೀವನದಲ್ಲಿ ಅಂದರೆ, ಭೌತಿಕ ಆಸಕ್ತಿಗಳು ಕಡಿಮೆ ಆಗುತ್ತೆ. ಭೌತಿಕ ಆಸಕ್ತಿಗಳೆಲ್ಲ ಕಡಿಮೆ ಆಗಬೇಕು. ಇದು ಒಂದು ಪರಿಣಾಮ, ಒಂದು ಎಫೆಕ್ಟ್. ಗುರುವಿನ ಬಳಿ ಬಂದಾಗ ಅವರ ಹೇಳಿರೋ ಮಾತನ್ನು ಕೇಳಿದಾಗ ನಮ್ಮ ಭೌತಿಕ ಆಸಕ್ತಿಗಳು ಕಡಿಮೆ ಆಗಬೇಕು. ಆದ್ದರಿಂದನೇ ಪರೀಕ್ಷಿತ್ ಮಹಾರಾಜನು ಕೂಡ ಒಬ್ಬ ರಾಜನಾಗಿದ್ದರಿಂದ ಅವನ್ನೆಲ್ಲ ಬಿಟ್ಟು ಅವನು ಶುಕಮುನಿಯ ಬಳಿ ಹೋಗಿ ಅವನು ಶರಣಾಗತನು ಸಾಧ್ಯವಾಯಿತು. ಪರಂ ದೃಷ್ಟ ನಿವರ್ತತೆ ಅಂದರೆ ಏನಂದರೆ, ಪರಂ ದೃಷ್ಟ ನಿವರ್ತತೆ ಅಂದರೆ ನಾವು ಏನೇ ಮಾಡ್ತಾಯಿದ್ರು ಎಲ್ಲ ಕರ್ತವ್ಯಗಳನ್ನು ಮಾಡ್ತಾ ಇರಬೇಕು.
ಅದರ ಜೊತೆಗೆ ಈ ಭೌತಿಕ ಲೋಕ ಏನಿದೆ, ಈ ಸೃಷ್ಟಿ ಏನಿದೆ, ನಾವು ಯಾರು, ಮತ್ತು ಈ ಭಗವಂತನ ಈ ಭೌತಿಕ ಲೋಕ ಏನು, ಭಗವದ್ಧಾಮ ಏನು, ಇವೆಲ್ಲವನ್ನು ಕೂಡ ನಾವು ನಿಧಾನಕ್ಕೆ ಇದರ ಬಗ್ಗೆ ಎಲ್ಲ ನಾವು ಜ್ಞಾನವನ್ನು ನಾವು ಪಡೆಯಬೇಕು. ಇವತ್ತಿನ ಬೆಳಗ್ಗೆದು ಮಂಗಳಾರತಿ ಕೋಟಲ್ಲೂ ಕೂಡ ಓದಿರೋ ಹಾಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, 3 ಥರದ ಭಕ್ತರಿದ್ದಾರೆ. ಕನಿಷ್ಠ ಭಕ್ತರು, ಮಾಧ್ಯಮ ಭಕ್ತರು ಮತ್ತು ಉತ್ತಮ ಭಕ್ತರು. ಕನಿಷ್ಠ ಭಕ್ತರಿಗೆ ದೇವಸ್ಥಾನದಲ್ಲಿ ವಿಗ್ರಹ ರೂಪದಲ್ಲಿ ಭಗವಂತನಿದ್ದಾನೆ, ಮತ್ತು ಅವರಿಗೆ ಆ ರೂಪದಲ್ಲಿ ಅವನು ಗೌರವದಿಂದ ಅವನು ಭಗವಂತನನ್ನು ಆರಾಧನೆ ಮಾಡ್ತಾನೆ. ಇದು ಬರೀ ಶುರುವಾದಾಗ ಮಾತ್ರ ಅಷ್ಟೆ. ಆದರೆ ಹಾಗೆ ಅವನು ಪ್ರಗತಿ ಮಾಡಿಕೊಂಡು ಅವನು ಮುಂದೆ ಭಗವಂತನನ್ನು ಎಲ್ಲ ಕಡೆ ನೋಡಬೇಕು. ಅವನು ಬರೀ ದೇವಸ್ಥಾನದಲ್ಲಿ ವಿಗ್ರಹ ರೂಪದಲ್ಲಿ ಭಗವಂತನಿದ್ದಾನೆ ಅಂದ್ಬಿಟ್ಟು ಅಷ್ಟೇ ನೋಡಬಾರ್ದು. ಭಗವಂತ ಎಲ್ಲ ಕಡೆಯೂ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ. ಮತ್ತು ಎಲ್ಲರ ಸಂಬಂಧ ಭಗವಂತನ ಜೊತೆ ಏನಿದೆ, ಈ ಜಡ ವಸ್ತುವಿನ ಸಂಬಂಧ ಏನಿದೆ ಭಗವಂತನ ಜೊತೆ, ಅದನ್ನು ಕೂಡ ತಿಳ್ಕೊಳ್ಬೇಕು. ಇದು ಒಬ್ಬ ಭಕ್ತನ ಅನೇಕ ಹಂತಗಳಿದೆ. ಸೊ ಹೀಗೆ ನಿಧಾನಕ್ಕೆ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಶುರುವಾದಾಗ ನಿಧಾನಕ್ಕೆ ಈ ಥರ ನಾವು ಪ್ರಗತಿಯನ್ನು ಹೊಂದಬೇಕು. ಮತ್ತು ಇವತ್ತಿನ ಶ್ಲೋಕದಲ್ಲೂ ಕೂಡ ಹೇಳಿರೋ ಹಾಗೆ ಭಗವಂತನ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಹೀಗೆ ಶುದ್ಧ ಭಕ್ತರ ಸವಾಸನಲ್ಲಿ ಬಂದಾಗ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಳಲು ಸಾಧ್ಯವಾಗುತ್ತೆ. ಮತ್ತು ಪರಂ ದೃಷ್ಟ ನಿವರ್ತತೆ. ಸೊ ಇದೇ ಸಂದರ್ಭದಲ್ಲಿ ಒಬ್ಬರು ಸನಾತನ ಗೋಸ್ವಾಮಿಯವರು 500 ವರ್ಷ ಹಿಂದೆ ಇದ್ದಾಗ ಅವರ ಬಳಿ ಒಬ್ಬ ಬಡವ ಬ್ರಾಹ್ಮಣ ಬರ್ತಾನೆ. ಆ ಬಡವ ಬ್ರಾಹ್ಮಣಿಗೆ ಅವನಿಗೆ ಒಂದು ಆಶೀರ್ವಾದ ಬೇಕಾಗುತ್ತದೆ. ಅದಕ್ಕೆ ಅವನಿಗೆ ಒಬ್ಬರು ಹೇಳ್ತಾರೆ, ಇನ್ನು ಸನಾತನ ಗೋಸ್ವಾಮಿ ಹತ್ರ ಹೋಗಿ ಅವಳ ಬಳಿ ಒಂದು ಸ್ಪರ್ಶಮಣಿ, ಟಚ್ ಸ್ಟೋನ್ ಇದೆ. ಈ ಸ್ಪರ್ಶಮಣಿ ಏನು ಮಾಡುತ್ತೆ, ಯಾವುದೇ ಒಂದು ವಸ್ತುಗೆ ಟಚ್ ಮಾಡಿಬಿಟ್ರೆ ಅದು ಕಬ್ಬಣ ಇದ್ದರೆ ಅದು ಬಂಗಾರ ಆಗಿಬಿಡುತ್ತೆ, ಚಿನ್ನ ಆಗಿಬಿಡುತ್ತೆ. ಸೊ ಈ ಥರ ಒಂದು ಸ್ಪರ್ಶಮಣಿ ಸನಾತನ ಗೋಸ್ವಾಮಿಯವರ ಅವರ ಬಳಿ ಇತ್ತು. ಸೊ ಈ ಬಡವ ಬ್ರಾಹ್ಮಣ ಅವರ ಬಳಿ ಹೋಗಿ ಹೇಳ್ತಾರೆ, ನನಗೆ ಯಾರು ಹೇಳಿದ್ದಾರೆ, ನನಗೆ ಒಂದು ಅತ್ಯಂತ ಮುಖ್ಯವಾದದ್ದು ಒಂದು ನನಗೆ ಅನುಗ್ರಹ ಬೇಕಾಗಿತ್ತು, ನನಗೆ ಹೇಳಿದ್ದಾರೆ ನಿಮ್ಮ ಹತ್ರ ಇದು ಈ ಥರ ಒಂದು ಸ್ಪರ್ಶಮಣಿ ಇದೆ, ನನಗೆ ಕೊಡ್ತೀರಾ ಅಂತ ಬೇಡ್ಕೊತಾರೆ. ಆಕೆ ಕೊಡ್ತೀನಿ ಅಂದ್ಬಿಟ್ಟು ಅವರು ಹೇಳಿದಾಗ ಅವ್ರು ಹೇಳ್ತಾರೆ ಎಲ್ಲಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅದೊಂದು ಕಸದ ತೊಟ್ಟದಲ್ಲಿ ಹಾಕಿರ್ತಾರೆ. ಸನಾತನ ಗೋಸ್ವಾಮಿ ಸ್ಪರ್ಶಮಣಿಯನ್ನು ಅಲ್ಲಿ ಕಸದ ತೊಟ್ಟಿಲ್ಲದೆ ಹೋಗಿ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಆ ಬಡವ ಬ್ರಾಹ್ಮಣ ತೊಗೊಂಡಾಗ ತುಂಬ ಖುಷಿ ಆಗ್ತಾನೆ, ನೋಡ್ತಾನೆ. ಮತ್ತು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ, ಇದು ಸ್ಪರ್ಶಮಣಿ ಆಗಿದ್ದರೆ ಇದು ಎಷ್ಟು ಇದೇ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ ಆಗಿದ್ದರೆ ಏನಕ್ಕೆ ಸನಾತನ ಗೋಸ್ವಾಮಿ ಈ ಥರ ಕಸದ ತೊಟ್ಟೆಯಲ್ಲಿ ಹಾಕಿದ್ದಾರೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಮತ್ತೆ ಸನಾತನ ಗೋಸ್ವಾಮಿ ಹತ್ರ ಬಂದಾಗ ಅವ್ರು ಕೇಳ್ತಾರೆ, ನೀವು ಹೇಳಿದ್ರಿ ಇದು ಸ್ಪರ್ಶಮಣಿ ಮತ್ತು ಇಂಥ ಮುಖ್ಯವಾದ ಒಂದು ಮಣಿ ಇದೆ, ಮತ್ತು ಇದನ್ನು ಯಾಕೆ ನೀವು ಈ ಥರ ಇಟ್ಟಿದ್ದೀರಾ ಅಂತ ಕೇಳ್ತಾರೆ. ಸೊ ಅವಾಗ ಸನಾತನ ಗೋಸ್ವಾಮಿಯವರು ಹೇಳ್ತಾರೆ, ನಿನಗೆ ನಿಜವಾಗ್ಲೂ ತುಂಬ ಮುಖ್ಯವಾದದ್ದು ವಸ್ತು ಬೇಕಂದರೆ ನಿಮಗೆ ತಿಳ್ಕೊಳ್ಳೋಕೆ ನಿಜವಾಗ್ಲೂ ಆಸೆ ಇದೆಯಾ ಅಂತ ಕೇಳ್ತಾರೆ. ಹೌದು, ನನಗೆ ತಿಳ್ಕೊಬೇಕು ಆಸೆ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವಾಗ ಹೇಳ್ತಾರೆ ಸನಾತನ ಗೋಸ್ವಾಮಿಯವರು, ಹೋಗ್ಬಿಟ್ಟು ಈ ಮಣಿಯನ್ನು ನೀನು ಯಮುನಾ ನದಿಯಲ್ಲಿ ಬಿಸಾಕ್ಬಿಟ್ಟು ಬಾ ಅಂತ ಹೇಳ್ತಾರೆ. ಸೊ ಆ ಬಡವ ಬ್ರಾಹ್ಮಣ ಹೋಗ್ಬಿಟ್ಟು ಮಣಿ ನದಿಯಲ್ಲಿ ಹಾಕ್ಬಿಟ್ಟು ಬರ್ತಾನೆ. ಆ ಕಡೆ ಬಂದಾಗ ಅವಾಗ ಸನಾತನ ಗೋಸ್ವಾಮಿಯವರು ಬಡವ ಬ್ರಾಹ್ಮಣನಿಗೆ ಏನು ಕೊಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಅವರಿಗೆ ಕೊಟ್ಟು ಅವರಿಗೆ ಅದರಲ್ಲಿ ಇದೇ ಎಲ್ಲಕ್ಕಿಂತ ಮುಖ್ಯವಾದ ಮಣಿ ಅಂತ ಹೇಳ್ತಾರೆ. ಸೊ ಹೀಗೆ ಪರಂ ದೃಷ್ಟ ನಿವರ್ತತೆ. ನಾವು ಎಲ್ಲ ಶ್ರೀಲ ಪ್ರಭುಪಾದರ ಆದೇಶಗಳನ್ನು ಪಾಲನೆ ಮಾಡಿದಾಗ ನಮ್ಮ ಜೀವನದಲ್ಲಿ ಬರಬೇಕಾಗಿರೋದು ಇದೊಂದು ಮುಖ್ಯವಾದದ್ದು ಏನಂದರೆ, ಭೌತಿಕ ಆಸಕ್ತಿಗಳೆಲ್ಲ ಕಡಿಮೆ ಆಗಬೇಕು. ಮತ್ತು ಇನ್ನೊಂದು ಮಾತು ಹೇಳಿರೋ ಹಾಗೆ ಇವತ್ತು ಭಾರತದಲ್ಲಿ ಭಗವಂತನದು 2 ಥರದ ಶಕ್ತಿ ಇದೆ, ಭೌತಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ. ಇವೆರಡು ಶಕ್ತಿಯು ಕೂಡ ನಮಗೆ ಚೆನ್ನಾಗಿ ತಿಳಿದಿರಬೇಕು. ಯಾಕಂದರೆ ಭಗವಂತನಂದರೆ ನಾವು ಬರೀ ಭಗವಂತಂದರೆ ಬರೀ ಒಬ್ಬ ವ್ಯಕ್ತಿ ಅಂತ ಅಂದ್ಕೊಬಾರ್ದು. ಕೃಷ್ಣ ಅಂದರೆ ಕೃಷ್ಣ ಮತ್ತು ಇಡೀ ಸೃಷ್ಟಿಯು ಕೂಡ ಅದರಲ್ಲಿ ಅವನಿಗೆ ಸಂಬಂಧಪಟ್ಟಿರೋದು. ಕೃಷ್ಣ ಯಾವಾಗಲೂ ಒಂಟಿಯಾಗಿರೋದಿಲ್ಲ, ಅವನಿಗೆ ಆದ ಸಂಗಾತಿಗಳಿದ್ದಾರೆ, ಮತ್ತು ಅವನದೇ ಒಂದು ಪರಿವಾರವಿದೆ. ಮತ್ತು ಹಾಗೆ ಈ ಸೃಷ್ಟಿ, ಈ ಭೌತಿಕ ಲೋಕವೂ ಕೂಡ ಕೃಷ್ಣನಿಗೆ ಸಂಬಂಧಪಟ್ಟಿರೋದು. ಹಾಗೆ 7ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, ಅಪರೇಯಾಂ ಇತಸ್ತ್ವ ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತ ಮಹಾಭಾವೋ ಯಯೇದಂ ಧಾರ್ಯತೆ ಜಗತ್ತು.
ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯು ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಜೀವಿಗಳು ಪರಮಪ್ರಭುವಿನ ಶ್ರೇಷ್ಠ ಪ್ರಕೃತಿಗೆ ಸೇರಿದವರು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಈ ಕೆಳಮಟ್ಟದ ಶಕ್ತಿಗಳನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಿಕೊಳ್ಳುವ ಜೀವಿಗಳು ಪರಮಪ್ರಭುವಿನ ಶ್ರೇಷ್ಠ ಶಕ್ತಿ. ಇಡೀ ಐಹಿಕ ಪ್ರಪಂಚವು ಕೆಲಸ ಮಾಡುವುದು ಈ ಶಕ್ತಿಯಿಂದಲೇ. ವಿಶ್ವದ ಅಭಿವ್ಯಕ್ತಿಯನ್ನು ಶ್ರೇಷ್ಠ ಶಕ್ತಿಯಿಂದ ಜೀವಿಯು ಚಾಲನೆಗೊಳಿಸುತ್ತಿದ್ದರೆ ಅದಕ್ಕೆ ಕೆಲಸ ಮಾಡುವ ಶಕ್ತಿಯೇ ಇಲ್ಲ. ಯಾವಾಗಲೂ ಶಕ್ತಿಯು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಲ್ಲವರು ಶಕ್ತಿಶಾಲಿಗಳು. ಆದ್ದರಿಂದ ಜೀವಿಗಳನ್ನು ಯಾವಾಗಲೂ ಭಗವಂತನೇ ನಿಯಂತ್ರಿಸುತ್ತಾನೆ. ಜೀವಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಹೀಗೆ ಇವತ್ತಿನ ಶ್ಲೋಕದಲ್ಲೂ ಕೂಡ ಹೇಳಿರೋ ಹಾಗೆ ಪರೀಕ್ಷಿತ್ ಮಹಾರಾಜನಿಗೆ ಅವನು ಬರೀ ಹೋಗಿ ಶುಕಮುನಿಗಳಿಗೆ ಬರೀ ಶರಣಾಗಲಿಲ್ಲ, ಅವನಿಗೆ ಈ ಆಧ್ಯಾತ್ಮಿಕ ಜ್ಞಾನವೂ ಕೂಡ ಇತ್ತು. ನಾನು ಯಾರು, ಈ ಭೌತಿಕ ಲೋಕ ಏನು, ಮತ್ತು ಅನೇಕ ಥರದ ಶಕ್ತಿಗಳು ಏನಿದೆ ಅಂತ ಅದನ್ನು ಕೂಡ ಅವನಿಗೆ ಈ ಜ್ಞಾನವಿತ್ತು. ಆದ್ದರಿಂದನೇ ಅವನಿಗೆ ಹೀಗೆ ತ್ಯಜಿಸಲು ಸಮರ್ಥನಾಗಿದೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಪರಮಶ್ರೇಷ್ಠವಾದ ಪರಮನ್ನು ನೋಡಲು ಸಮರ್ಥನಾದಾಗ ಲೌಕಿಕ ವ್ಯಾಮೋಹವನ್ನು ಸಂಪೂರ್ಣವಾಗಿ ತ್ಯಜಿಸಲು ಸಮರ್ಥನಾಗುತ್ತಾನೆ. ಲೌಕಿಕ ಶಕ್ತಿಗಿಂತ ಭಗವಂತನ ಶಕ್ತಿಯು ಹೀಗೆ ಮಿಗಿಲಾದದ್ದು ಎಂಬುದನ್ನು ನಾವು ಭಗವದ್ಗೀತೆಯಿಂದ ಅರ್ಥ ಮಾಡಿಕೊಳ್ಳುತ್ತೇವೆ. ಮತ್ತು ಭಗವಂತನಿಗೆ ಇಲ್ಲಿ ನೋಡ್ತಾ ಇರೋ ಹಾಗೆ ರಾಜನು ಎಲ್ಲವನ್ನ ಸಂಗಾತಿಗಳನ್ನೆಲ್ಲ ತ್ಯಜಿಸಿ ರಾಜನು ವ್ಯಾಸಪುತ್ರನಿಗೆ ಅವನು ಅರ್ಪಿಸಿಕೊಂಡನು. ಮತ್ತು ಗುರುವಿನ ಬಳಿ ಹೋದಾಗ ಇದರ ಬಳಿ ಹೋದಾಗ ನಾವು ಎಲ್ಲವನ್ನು ಬಿಡಬೇಕಂತ ನಾವು ಭಾವಿಸಬಾರ್ದು. ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಸ್ಥಾನೇ ಸ್ಥಿತ ಶ್ರುತಿಗತಾನ್ ತನುವಾನ್ ಮನೋಭಿ. ಅಂದರೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಾವು ಈ ಶ್ರೀಲ ಪ್ರಭುಪಾದರು ಕೊಟ್ಟಿರೋ 4 ನಿಯಮಗಳನ್ನು ಪಾಲನೆ ಮಾಡಿ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿ ನಾವು ಭಕ್ತರಾಗಲು ಪ್ರಯತ್ನ ಪಡಬೇಕು. ಮತ್ತು ಯಾವುದೇ ಆಶ್ರಮದಲ್ಲಿದ್ದಾಗಲಿ ಅಥವಾ ಸಾಮಾಜಿಕ ಸ್ಥಿತಿಯಲ್ಲಾಗಲಿ ನಾವು ಹೀಗೆ ಬದುಕಬಹುದು. ಮತ್ತು ಪ್ರತಿದಿನ ನಾವು ಬೆಳಗ್ಗೆ ಒಂದು ಹಾಡನ್ನು ಹಾಡ್ತೀವಿ, ಸಂಸಾರ ದಾವ ನಲ್ಲಿ ಲಡೋಕ ಅಂತ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಬರೆದಿದ್ದಾರೆ. ಮತ್ತು ಅಲ್ಲಿ ಹೇಳಿರೋ ಹಾಗೆ ಸಂಸಾರ ದಾವ ಅನಲ. ಈ ಸಂಸಾರ ಹೇಗಿದೆ ಅಂದರೆ ಇದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಶಾಂತಿಯಾಗಿ ಬದುಕಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಈ ಭೌತಿಕ ಲೋಕದ ವಾತಾವರಣ ಮತ್ತು ಸ್ವಭಾವ ಹೇಗಿದೆ ಅಂದರೆ ಅದು ಹೀಗೆ ಮಾಡೋದಕ್ಕೆ ಬಿಡುವುದಿಲ್ಲ. ನೋಡ್ಬೋದು, ಇಡೀ ಜಗತ್ತಿನ ಲೆವೆಲಲ್ಲಿ ನೋಡಿದ್ರೆ ಯುದ್ಧಗಳು ನಡೆಯುತ್ತಿದೆ. ಮುಂಚಿನ ಕಾಲದಲ್ಲೂ ಕೂಡ ಹಿಂದೆ ವಿಶೇಷವಾಗಿ ಯುರೋಪಿನ ಇತಿಹಾಸವನ್ನು ನೋಡಿದರೆ ಕಾರ್ತಿಜೀನಿಯನ್ ಯುದ್ಧ, ಗ್ರೀಕ್ ಯುದ್ಧ, ರೋಮನ್ ಯುದ್ಧ, ಫ್ರಾನ್ಸ್ ಯುದ್ಧ ಮತ್ತು ಇಂಗ್ಲೆಂಡ್ ನಡುವಿನ 7 ವರ್ಷಗಳ ಯುದ್ಧ ಮತ್ತು 100 ವರ್ಷಗಳ ಯುದ್ಧ, ಹೀಗೆ ಇವುಗಳೆಲ್ಲೂ ನಡೆದಿವೆ. ಮತ್ತು ಯುದ್ಧದ ಮನೋಭಾವ ಇನ್ನೂ ನಿಲ್ಲದೆ ಸಾಗುತ್ತಿದೆ. ದೇಶ ಮತ್ತು ದೇಶಗಳ ನಡುವೆ ಮಾತ್ರವಲ್ಲ, ವ್ಯಕ್ತಿ ಮತ್ತು ವ್ಯಕ್ತಿಗಳ ನಡುವೆ, ನೊರೆ ಹೊರೆಯುವವರ ನಡುವೆ, ಮತ್ತು ಗಂಡ ಹೆಂಡತಿ, ತಂದೆ ಮಗ, ಹೀಗೆ ನಡುವೆ ಕೂಡ ಯುದ್ಧ ನಡೆಯುತ್ತಲೇ ಇದೆ. ಇದನ್ನೇ ದಾವ ಅನಲ ಎಂದು ಕರೆಯುತ್ತದೆ. ಹೀಗೆ ಕಾಡಿನಲ್ಲಿ ನಾವು ಹೋದಾಗ ಅಲ್ಲಿ ಯಾರೂ ಬೆಂಕಿ ಹಚ್ಚಬೇಕಂತ ಯಾರೂ ಆಸೆ ಪಡೋಲ್ಲ. ಆದರೆ 2 ಒಣಗೊಂಡ ಬಿದಿರಿನ ಗಿಡಗಳಿಂದ ಅವರು ಈ ಥರ ಫ್ರಿಕ್ಷನ್ ಆದಾಗ ಏನಾಗುತ್ತೆ, ಆವಾಗ ಬೆಂಕಿಯನ್ನು ಹತ್ತುಕೊಳ್ಳಲು ಸಾಧ್ಯವಾಗುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಾವು ದುಃಖ ಬೇಡ, ನೋವು ಬೇಡ ಅಂತ ಅನಿಸಿದ್ರೂ ಕೂಡ ಈ ಲೌಕಿಕ ಜಗತ್ತಿನ ಪ್ರಕೃತಿ ಹೇಗಿದೆ ಅಂದರೆ ಅದು ಬೇಡದಿದ್ದರೂ ಕೂಡ ಅನೇಕ ಥರದ ಕಷ್ಟಗಳನ್ನು, ಸಂಕಟಗಳು ಬಂದೇ ಬರುತ್ತೆ. ಇದನ್ನೇ ಸಂಸಾರ ದಾವ ಎಂದು ಹೇಳುತ್ತಾರೆ.
ಮತ್ತು ಈ ಕಾಡಿನಲ್ಲಿ ಬೆಂಕಿ ಹತ್ಕೊಂಡಾಗ ನಾವು ಬಕೆಟಲ್ಲಿ ನೀರು ತೊಗೊಂಡು ಹೋಗಿ ಅದನ್ನು ಹಾರಿಸೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಏನು ಬೇಕಾಗುತ್ತೆ? ಆಕಾಶದಿಂದ ಜೋರಾಗಿ ಮಳೆ ಬರಬೇಕು. ಆಕಾಶದಿಂದ ಜೋರಾಗಿ ಮಳೆ ಬಂದಾಗ ಏನಾಗುತ್ತೆ, ಆವಾಗ ಕಾಡಿನಲ್ಲಿರುವ ಬೆಂಕಿ ಹತ್ಕೊಂಡಿರೋದು ಅದನ್ನು ನಾವು ಹಾರೈಸೋದಕ್ಕೆ ಅದಕ್ಕೆ ಅವಾಗ ಸಾಧ್ಯವಾಗುತ್ತೆ. ಆದ್ದರಿಂದ ಈ ಗುರುವನ್ನು, ಶುದ್ಧ ಭಕ್ತರ ಗುರುವನ್ನು ಹೇಗೆ ಹೋಲಿಸಿದ್ದಾರೆಂದರೆ, ಒಂದು ಮೋಡಕ್ಕೆ ಹೋಲಿಸಲಾಗಿದೆ. ಮೋಡದಿಂದ ಜಲಧಾರೆಯಾಗಿ ಮಳೆ ಸುರಿಯುತ್ತದೆ. ಮೋಡಕ್ಕೂ ಸ್ವತಃ ನೀರಿಲ್ಲ, ಅದು ಕೂಡ ಸಮುದ್ರದಿಂದ ನೀರನ್ನು ತಗೊಳ್ಳುತ್ತೆ ಮತ್ತು ಅದು ಬೇರೆ ಜಾಗಕ್ಕೆ ತಂದು ಹಾಕುತ್ತೆ. ಅದೇ ಥರನೇ ಗುರುವೂ ಕೂಡ ಅವರ ಬಳಿ ಕೃಪೆಯ ಹಾಗೆ ಇಲ್ಲ, ಅವರು ಕೂಡ ಭಗವಂತನಿಂದ ಕೃಪೆಯನ್ನು ಪಡೆದು ಬೇರೆಯವರಿಗೆ ಕೊಡ್ತಾರೆ. ಹೀಗೆ ಗುರುವಿನಿಂದ ನಾವು ಕೃಪೆಯನ್ನು ಪಡೆದರೆ ಹೇಗೆ ಒಂದು ಮೋಡದಿಂದ ಜೋರಾಗಿ ಮಳೆ ಬಂದಾಗ ಕಾಡಿನ ಎಲ್ಲ ಹೇಗೆ ಬೆಂಕಿಯನ್ನು ಹಾರಿಸ್ಬೋದು, ಅದೇ ಥರನೇ ಗುರುವಿನಿಂದ ನಾವು ಈ ಥರ ಕೃಪೆಯನ್ನು ಪಡೆದರೆ ಆಗ ನಾವು ನಮ್ಮ ಈ ಸಾಂಸಾರಿಕ ಜೀವನ, ಈ ಭೌತಿಕ ಲೋಕದಲ್ಲಿ ಏನಿದೆ ಅದರಿಂದ ನಾವು ಪಾರಾಗಲು ನಮಗೆ ಸಾಧ್ಯವಾಗುತ್ತೆ. ಮತ್ತು ಇದು 4ನೇ ಶ್ಲೋಕದಲ್ಲಿ 4ನೇ ಅಧ್ಯಾಯದಲ್ಲೂ ಕೂಡ ಹೇಳಿರೋ ಹಾಗೆ ಪ್ರಭುಪಾದ ಹೇಳ್ತಾರೆ, ಒಬ್ಬ ಗುರುವಿನಿಗೆ ನಾವು ಅವರಿಗೆ ಹೇಗೆ ನಾವು ನಮ್ಮ ಕಾರ್ಯಗಳಿಂದ ಅವರು ಹೇಗೆ ಖುಷಿಯಾಗಿದ್ದಾರೆ ಅಥವಾ ಸಂತೋಷವನ್ನು ಪಡ್ತಿದ್ದಾರೆ ಅಂತ ನಾವು ತಿಳ್ಕೊಬೇಕಂದ್ರೆ ಅದನ್ನು ಕೂಡ ನಾವು ಅರ್ಥ ಮಾಡ್ಬೋದು. ಆಧ್ಯಾತ್ಮ ಅರಿವಿಗೆ ಪ್ರಶ್ನಿಸುವುದು ಮತ್ತು ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಬೇಕಂದ್ರೆ ನಾವು ಗುರುವಿನ ಹೇಳಿರೋ ಮಾತನ್ನು ಕೇಳಬೇಕು ಮತ್ತು ಅವರು ಹೇಳಿರೋ ಹಾಗೆ ನಾವು ಪಾಲನೆ ಮಾಡಿದಾಗ ಅವಾಗ ನಾವು ಪ್ರಗತಿಯನ್ನು ಹೊಂದಬಹುದು. ಮತ್ತು ಗುರು ನಾವು ಮಾಡ್ತಾ ಇರುವ ಕಾರ್ಯಗಳಿಂದ ಅವರು ಪ್ಲೀಸ್ ಆಗ್ತಾಯಿದ್ದಾರೆ ಅಥವಾ ಸಂತೋಷ ಪಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೇಕಂದ್ರೆ ಅದನ್ನು ಕೂಡ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಹೇಗೆ ನಾವು ಅವರ ಹೇಳಿರೋ ಮಾತುಗಳನ್ನ ನಾವು ಕೇಳ್ತಾ ಇದ್ದರೆ ನಾವು ಅದನ್ನು ಗುರು ಅದರಿಂದ ನಮಗೆ ಸಂತೋಷವಾಗಿದ್ದಾರೆ ಅಂತ ನಾವು ಅದನ್ನು ಹೀಗೆ ನಾವು ತಿಳ್ಕೊಬೋದು. ಹೀಗೆ ಒಬ್ಬ ಭಕ್ತ ಶ್ರೀಲ ಪ್ರಭುಪಾದರಿಗೆ ಕೇಳಿದ್ರು, ನೀವಿವಾಗ ಬೇರೆ ಜಾಗದಲ್ಲಿದ್ದೀರಾ, ನಾವಿವಾಗ ಬೇರೆ ಜಾಗದಲ್ಲಿದ್ದೀವಿ, ಸೊ ಹೀಗೆ ನಾವು ಮಾಡ್ತಿರೋ ಎಲ್ಲ ಕಾರ್ಯಗಳಿಂದ ಇದರಿಂದ ನೀವು ತೃಪ್ತರಾಗಿದ್ದೀರಾ ಇಲ್ವ ಅಂತ ನಾವು ಹೇಗೆ ತಿಳ್ಕೊಬೋದು ಅಂತ ಕೇಳಿದಾಗ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಯಾವಾಗ ತನಕ ನಾವೆಲ್ಲರೂ ಶ್ರೀಲ ಪ್ರಭುಪಾದರ ಮಾತಾಗಿ ಹೇಳಿರೋ ಅನುಸರಿಸ್ತಿರೋ ಆವಾಗ ತನಕ ನಾವು ಆವಾಗ ಅದರಿಂದ ಅವರು ಶ್ರೀಲ ಪ್ರಭುಪಾದರು ತಾನೇ ಅವರು ಸ್ವತಃವಾಗಿ ತೃಪ್ತಿಯಾಗಿರ್ತಾರೆ ಅಂತ ನಾವು ಇದನ್ನು ತಿಳ್ಕೊಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಮತ್ತು ಹೀಗೆ ಪರೀಕ್ಷಿತ್ ಮಹಾರಾಜರು ಕೂಡ ಶುಕಮುನಿಯ ಕೃಪೆಯಿಂದ ಅವರು ಪಡೆದು ಭಗವಂತನ ನಿಜ ಸ್ಥಾನವನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಮತ್ತು ಅದಿಲ್ಲದೆ ಅಜಿತ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಹೇಗೆ ನಮ್ಮ ಮನಸ್ಸಿನಿಂದ ಊಹಾಪೋಹದಿಂದ ಅರಿಯಲಾರರಿ, ಅದು ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಇಂದ್ರಿಯಗಳು ದೋಷಯುಕ್ತವಾದದ್ದು. ಆದರೆ ನಾವು ಭಕ್ತಿ ಸೇವೆಯನ್ನು ಆರಂಭಿಸಿದರೆ ಶ್ರೀಕೃಷ್ಣನು ಅರಿಯಲು ಸಾಧ್ಯ. ಒಂದು ದಿನ ಶ್ರೀಕೃಷ್ಣನೇ ನಾನು ಹೀಗಿದ್ದೇನೆ ಎಂದು ನಮಗೆ ಪ್ರತ್ಯಕ್ಷನಾಗುತ್ತಾನೆ. ಅರ್ಜುನನಿಗೆ ಪ್ರತ್ಯಕ್ಷವಾದಂತೆ ಅರ್ಜುನ ಒಬ್ಬ ಭಕ್ತ ಮತ್ತು ಅವನು ಆತ್ಮನಿವೇದನ ಮಾಡಿಕೊಂಡು ಶ್ರೀಕೃಷ್ಣನೊಡನೆ ಮಿತ್ರನಂತೆ ಇದ್ದ. ಆದ್ದರಿಂದಲೇ ಶ್ರೀಕೃಷ್ಣ ಅವನಿಗೆ ಪ್ರತ್ಯಕ್ಷನಾದ. ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳಿದ್ದೇ ಹೊರತು ವೇದಾಂತಿಯಾದ ತಾತ್ವಿಕ ಊಹಾಪೋಹ ಮಾಡುವನಾಗಲ್ಲ. ಹೀಗೆ ಶ್ರೀಕೃಷ್ಣನನ್ನು ಅರಿಯುವ ಅರ್ಹತೆ ಬರುವುದಿಲ್ಲ. ಹಾಗಾದರೆ ಅವನನ್ನು ಅರಿಯಲು ಬೇಕಾದ ಅರ್ಹತೆ ಏನು? ಪ್ರೇಮ ಭಕ್ತಿಗಳಿಂದ ಸೇವಾ ಮನೋಭಾವನವನ್ನು ಬಳಸಿಕೊಂಡವನು ನನ್ನನ್ನು ಅರಿಯಬಲ್ಲ. ಇನ್ನಾವುದೂ ಅರ್ಹತೆ ಇಲ್ಲ. ಮಹಾಪಂಡಿತರು ಊಹಾಪೋಹ ಮಾಡುವವರಲ್ಲ. ಆದರೆ ಶ್ರೀಕೃಷ್ಣರಲ್ಲಿ ಪೂರ್ಣ ನಂಬಿಕೆ ಇದ್ದರೂ ಒಂದು ಮಗುವು ಶ್ರೀಕೃಷ್ಣನನ್ನು ಅರಿಯಬಲ್ಲದು.
ಆದ್ದರಿಂದ ಶ್ರದ್ಧಾ ಭಕ್ತಿಗಳೇ ಅವನನ್ನು ಅರಿಯಲು ಅರ್ಹತೆನಾಗಲು ಸಾಧ್ಯ. ಇಲ್ಲಿಗೆ ಮುಕ್ತಾಯಿಸೋಣ.